ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದೊಡ್ಡ ಕುಳಗಳೇ ಭಾಗಿ ಆಗಿದ್ದಾರೆ ಎನ್ನುವಂತ ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇದೆ. ಅಷ್ಟೇ ಅಲ್ಲ, ಪೊಲೀಸರೇ ಈ ಕೇಸ್ನಲ್ಲಿ ಭಾಗಿಯಾದ್ರ ಅನ್ನುವಂತ ಅನುಮಾನ ಕೂಡ ಕಾಡ ಶುರುವಾಗಿದೆ. ಪ್ರಭಾವಿ ರಾಜಕಾರಣಿ ಸಂಬಂಧಿಯನ್ನ ಬಚಾವ್ ಮಾಡೋದಕ್ಕೆ ಯತ್ನಿಸಿದ್ರಾ ಅನ್ನುವಂತ ಪ್ರಶ್ನೆ ಕೂಡ ಈಗ ಹುಟ್ಕೊಂಡಿದೆ. ಯಾರೊಬ್ರು ಪ್ರಭಾವಿ ಆಗಿರುವಂತ ರಾಜಕಾರಣಿ ತಮ್ಮ ಸಂಬಂಧಿಯನ್ನ ಬಚಾವ್ ಮಾಡೋದಕ್ಕೋಸ್ಕರ ಈ ಒಂದು ಕೇಸ್ನಲ್ಲಿ ಪ್ರಯತ್ನ ಪಟ್ರ. ಕೊಲೆ ಕೇಸ್ನಲ್ಲಿ 13ನೇ ಆರೋಪಿ ಆಗಿರುವಂತಹ ದೀಪಕ್ ಪ್ರಭಾವಿ ರಾಜಕಾರಣಿಯ ಸಂಬಂಧಿಯಂತೆ. ಹಾಗಾಗಿ ತಮ್ಮ ಸಂಬಂಧಿಯನ್ನ ಬಚಾವ್ ಮಾಡೋದಕ್ಕೆ ಈ ಕೇಸ್ನಲ್ಲಿ ಅವರು ಕೂಡ ಇನ್ವಾಲ್ವ್ ಆಗಿದ್ದಾರಾ? 13ನೇ ಆರೋಪಿ ಆಗಿರುವಂತಹ ದೀಪಕ್ ತಪ್ಪಿಸಿಕೊಳ್ಳೋದಕ್ಕೂ ಸಂಚು ನಡೆದಿತ್ತಂತೆ. ಈಗಾಗಲೇ ಕೆಲ ಆರೋಪಿಗಳನ್ನ ಹಿಡಿಯೋದಕ್ಕೆ ಶೋಧ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ದೀಪಕ್ನ ಬಚಾವ್ ಮಾಡೋದಕ್ಕೆ ಸಂಚು ಕೂಡ ನಡೆದಿತ್ತಂತೆ. ಆತನ ಫೋಟೋ ಕೂಡ ಹೊರ ಬರಬಾರ್ದು ಅಂತ ವ್ಯವಸ್ಥೆಯನ್ನ ಮಾಡಲಾಗಿತ್ತಂತೆ. ಆತನ ಫೋಟೋ ಹೊರ ಬರದೇ ಇರೋ ರೀತಿಯಾಗಿ ಒಂದಷ್ಟು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರಂತೆ ಪ್ರಭಾವಿ ರಾಜಕಾರಣಿ. ಇದಕ್ಕಾಗಿ ಪೊಲೀಸ್ ಒಬ್ಬರನ್ನ ಸಂಪರ್ಕ ಕೂಡ ಮಾಡಿದ್ರಂತೆ ಆರೋಪಿಗಳು. ಪೊಲೀಸರಿಗೆ 5 ಕೋಟಿ ಆಫರ್ ಮಾಡಿದ್ರು ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಪೊಲೀಸ್ ಅಧಿಕಾರಿ ಸುತ್ತ ಈಗ ಅನುಮಾನದ ಹುತ್ತ ಬೆಳೀತಾ ಇದೆ. ಹಾಗಾದ್ರೆ ಯಾವ ಪೊಲೀಸ್ ಅಧಿಕಾರಿಯನ್ನ ಸಂಪರ್ಕ ಮಾಡಿದ್ರು? ಪ್ರಭಾವಿ ರಾಜಕಾರಣಿ ಅಂತ ಅಂದ್ರೆ ದೀಪಕ್ ಸಂಬಂಧಿ ಪ್ರಭಾವಿ ರಾಜಕಾರಣಿ ಯಾರು? ಆ ರಾಜಕಾರಣಿ ನಿಜಕ್ಕೂ ಕೂಡ ಪೊಲೀಸರನ್ನ ಸಂಪರ್ಕ ಮಾಡಿದ್ರ? ಆರೋಪಿಗಳು ಸಂಪರ್ಕ ಮಾಡಿದ್ರ? 5 ಕೋಟಿ ಆಫರ್ ಮಾಡಿದ್ರಂತೆ ಪೊಲೀಸರಿಗೆ ಈ ಕೇಸ್ ಮುಚ್ಚಾಕುವಂತೆ, ಅಥವಾ ದೀಪಕ್ ಹೆಸರು ದೀಪಕ್ ಫೋಟೋ ಈ ಕೇಸ್ನಲ್ಲಿ ಬರಬಾರ್ದು ಅನ್ನುವಂಥ ರೀತಿಯಲ್ಲಿ ಇದೆಲ್ಲ ಕೂಡ ನಿಜಕ್ಕೂ ನಡೆದಿತ್ತ ಅನ್ನುವಂಥ ಪೊಲೀಸ್ ಅಧಿಕಾರಿಗಳ ಸುತ್ತ ಈಗ ಇಷ್ಟೆಲ್ಲ ಅನುಮಾನಗಳ ಹುತ್ತ ಬೆಳ್ಕೊಳ್ತಾ ಇದೆ. ನಿಜಕ್ಕೂ ಕೂಡ ಕೇಸ್ನಲ್ಲಿ ಯಾರೆಲ್ಲ ಇದ್ದಾರೆ? ಈಗ ಸೆಲೆಬ್ರಿಟಿ ಕೇಸ್ ಅಂತ ತೆಗೆದುಕೊಂಡ್ರೆ ಜೊತೆಗೆ ರಾಜಕಾರಣಿ ಕೂಡ ಇದರಲ್ಲಿ ಇನ್ವಾಲ್ವ್ ಆದ್ರ ಅಂತ. ಆ ಪ್ರಭಾವಿ ರಾಜಕಾರಣಿ ಯಾರು ಹಾಗಾದ್ರೆ? ದೀಪಕ್ನ ಬಚಾವ್ ಮಾಡೋದಕ್ಕೆ ಅಂತ 5 ಕೋಟಿ ಆಫರ್ ಮಾಡಿದ್ರ ನಿಜಕ್ಕೂ ಪೊಲೀಸರಿಗೆ ಅನ್ನುವಂಥ ಪ್ರಶ್ನೆ ಈಗ ಪ್ರಬಲವಾಗ್ತಾ ಇದೆ. ಪೊಲೀಸ್ ಯಾರು ಹಾಗಾದ್ರೆ? ಆ ಪೊಲೀಸರಿಗೂ ಆರೋಪಿಗಳಿಗೂ ಅಥವಾ ಈ 5 ಕೋಟಿ ಆಫರ್ ಮಾಡಿದಂಥ ಪ್ರಭಾವಿ ರಾಜಕಾರಣಿಗಳಿಗೂ ಲಿಂಕ್ ಇದೆಯಾ ಈ ಕೇಸ್ಗೆ ಸಂಬಂಧಪಟ್ಟಂತೆ? ನಿಜಕ್ಕೂ ಕೂಡ ಎಲ್ಲ ಅನುಮಾನಗಳು ಸಾಕಷ್ಟು ಸಾರ್ವಜನಿಕ ವಲಯದಲ್ಲೂ ಕೂಡ ಕಂಡು ಬರ್ತವೆ. ಯಾಕೆಂದ್ರೆ ಪ್ರಭಾವಿ ಸೆಲೆಬ್ರಿಟಿ ಆಗಿರೋದ್ರಿಂದ ಈ ಕೇಸ್ಗೆ ಸಂಬಂಧಪಟ್ಟಂತೆ ಸೆಲೆಬ್ರಿಟಿಯನ್ನ ಉಳಿಸ್ಕೊಳ್ಳೋದಕ್ಕೂ ಕೂಡ ಪೊಲೀಸರು ರಾಜಕಾರಣಿಗಳು ಪ್ರಯತ್ನ ಪಡಬಹುದು ಅನ್ನುವಂಥ ಚರ್ಚೆ ಸಾರ್ವಜನಿಕ ವಲಯದಲ್ಲಿ ನಡೀತಾ ಇದೆ. ಅದರ ಮಧ್ಯದಲ್ಲಿ ಆರೋಪಿ ದೀಪಕ್, 13ನೇ ಆರೋಪಿ ಆಗಿರುವಂಥ ದೀಪಕ್ನನ್ನ ಈ ಕೇಸ್ನಿಂದ ಬಚಾವ್ ಮಾಡೋದಕ್ಕೂ ಅಂತ ಕೂಡ ಒಂದಷ್ಟು ವ್ಯವಸ್ಥೆ ನಡೆದಿತ್ತಂತೆ. ಅಂದ್ರೆ ದೀಪಕ್ನ ಫೋಟೋ ಕೂಡ ಹೊರಗೆ ಬರಬಾರ್ದು, ಆತನ ಹೆಸರು ಕೂಡ ಎಲ್ಲೂ ಬರಬಾರ್ದು, ಈ ಕೇಸ್ನಲ್ಲಿ ಆತ ಇರಲೇಬಾರ್ದು ಅನ್ನೋ ರೀತಿಯಾಗಿ ವ್ಯವಸ್ಥೆ ಮಾಡ್ತಾ ಇದ್ರಂತೆ. ಆದ್ರೆ ಆ ವ್ಯವಸ್ಥೆ ಎಕ್ಸಿಕ್ಯೂಟ್ ಆಗಲಿಲ್ಲ ಸರಿಯಾಗಿ. ಅದಕ್ಕೆ ಒಪ್ಕೊಳ್ಳಿಲ್ಲ ಅನ್ಸುತ್ತೆ ಪೊಲೀಸ್ ಆಫೀಸರ್ಗೆ 5 ಕೋಟಿ ಆಫರ್ ಮಾಡಿದ್ರಂತೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಆ ಪ್ರಭಾವಿ ರಾಜಕಾರಣಿ ಯಾರು ಅನ್ನುವಂಥ ಕುತೂಹಲ ಅಂತೂ ಸದ್ಯಕ್ಕಿರುವಂಥದ್ದು.